ಸರ್ಕಾರ ಮಹಿಳೆಯರ ಹೆಣ್ಣುಮಕ್ಕಳ ರಕ್ಷಣೆ ಹಾಗೂ ಸಬಲೀಕರಣಕ್ಕಾಗಿ ನಾವಿದ್ದೀವಿ ನಿಮ್ಮ ಜೊತೆ. ಅಕ್ಕಪಡೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಾವಿದ್ದೀವಿ ನಿಮ್ಮ ಜೊತೆ. ಅಕ್ಕಪಡೆ ಪೊಲೀಸ್ ವಿಜಯಪುರದಲ್ಲಿ ಮಹಿಳೆಯರ ಹೆಣ್ಣುಮಕ್ಕಳ ರಕ್ಷಣೆ ಹಾಗೂ ಸಬಲೀಕರಣಕ್ಕಾಗಿ ವಿಜಯಪುರ ಪೊಲೀಸ್ ಅಧಿಕಾರಿಗಳ ಸೂಚನೆಯ ಮೇರೆಗೆ ಸಿಬ್ಬಂದಿಗಳು ಪ್ರತಿಯೊಂದು ಹಾಸ್ಟೆಲ್, ಸ್ಕೂಲ್ ವಿದ್ಯಾರ್ಥಿನಿಯರಿಗೆ ಮೋಸ ಹೋಗದಿರಲು ಅವರ ರಕ್ಷಣೆಗಾಗಿ ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ತಿಳಿ ಹೇಳುವ ಕಾರ್ಯಕ್ರಮ ಹಮ್ಮಿಕೊಂಡು ಹೆಣ್ಮಕ್ಕಳನ್ನು ಜಾಗೃತಿಗೊಳಿಸುತ್ತಿರುವ ಮಹಿಳಾ ಸಹಾಯವಾಣಿ 181, ತುರ್ತು ಸಹಾಯವಾಣಿ 112, ಮಕ್ಕಳ ಸಹಾಯವಾಣಿ 1098. ಅಕ್ಕಪಡೆ ಪೊಲೀಸ್ ವಿಜಯಪುರ, ಡಿವಿ ನ್ಯೂಸ್ ಕರ್ನಾಟಕ. ಅಕ್ಕಪಡೆ ಅಂತ ಏನಿದು? ಅಕ್ಕಪಡೆ ಏನ್ ಕೆಲಸ ಮಾಡ್ತದ ಅಕ್ಕಪಡೆ? ಯಾರಿಗೋಸ್ಕರ ಐತಿದು ಅಕ್ಕಪಡೆ ಅನ್ನೋದ್ರ ಬಗ್ಗೆ ನಾವು ನಿಮಗೆ ತಿಳಿಸ್ಲಿಕ್ ಬಂದಿವಿ. ಇದ್ರ ಕಾರ್ಯವೈಖರಿ ಏನು, ಯಾರು ಕಾಲ್ ಮಾಡ್ಬೋದು ಅನ್ನೋದು ಎಲ್ಲ ಹೇಳ್ಕೊಡ್ತೀವಿ ನಿಮಗ. ಆಮೇಲೆ ಇದ್ರದ್ದು ಹೆಲ್ಪ್ ಲೈನ್ ಯಾವುದು, ನಿಮ್ ಕಾಲ್ ಮಾಡ್ಬೇಕಾದ್ರೆ ನಂಬರ್ಸ್ ಬೇಕಲ್ಲ ನಿಮಗ, ಯಾವ ನಂಬರ್ಸ್ ಬೇಕು ಅನ್ನೋದು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀವಿ. ಈಗ ಏನಾಗ್ಲಿಕ್ಕತ್ತದ ರಾಜ್ಯದಲ್ಲಿ ಎಲ್ಲಾ ಕಡೆ ಏನಾಗ್ಲಿಕ್ಕತ್ತದ, ರೇಪ್ಗಳು ಜಾಸ್ತಿ ಆಗ್ಲಿಕ್ಕತ್ತಾವ. ಸಣ್ಣ ಸಣ್ಣ ಮಕ್ಕಳ ಮೇಲೆ ರೇಪ್ ಮಾಡ್ಲಿಕ್ಕತ್ತಾರ. ನೋಡಿದಿರ್ಬೇಕು ನೀವು ಪೇಪರ್ ನಲ್ಲಿ, ಅದು ಎಲ್ಲ ಓದ್ತಿರಲ್ಲ. ಒಬ್ರೇ ಹೋಗ್ತಾ ಇರ್ತೀರಿ, ಚುಡಾಯಿಸುದು, ಹುಡುಗರೆಲ್ಲ ಚುಡಾಯಿಸುದ್ ಮಾಡ್ತಾರ. ನಿಮಗ ಬ್ಯಾಡ್ ಟಚ್ ಮಾಡುದು, ಮಾರ್ಕೆಟ್ ನಲ್ಲಿ ಹೋಗ್ತಿರ್ತೀರಿ, ಟಚ್ ಮಾಡ್ತಿರ್ತಾರ. ಅದು ನಿಮ್ ಬ್ಯಾಡ್ ಟಚ್, ಗುಡ್ ಟಚ್ ಬಗ್ಗೆ ಗೊತ್ತಿರ್ತದ ನಿಮಗ. ದೊಡ್ಡವರದಿರಿ ಎಲ್ಲಾರು. ಯಾರಿಗ್ ಗೊತ್ತಿಲ್ಲ ಅಂದ್ರೆ ಹೇಳ್ಬೋದು, ನಾವ್ ತೋರಿಸ್ತೀವಿ. ಬ್ಯಾಡ್ ಟಚ್, ಗುಡ್ ಟಚ್ ಬಗ್ಗೆ ಗೊತ್ತದ? ಎಲ್ರಿಗೂ ಗೊತ್ತದ? ಗೊತ್ತದ? ಅದೇನ ಅಂಜುದಿಲ್ಲ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ರಿ, ಗೊತ್ತೈತಂದ್ರೆ ಗೊತ್ತೈತಂತ ಹೇಳ್ರಿ. ಎಲ್ಲರಿಗೂ ಗೊತ್ತದ? ಯಾರಿಗ್ ಗೊತ್ತಿಲ್ಲ ಹೇಳ್ರಿ. ಗೊತ್ತಿಲ್ಲ, ನಿನ್ನ ಗೊತ್ತಿಲ್ಲ ಅಲ್ಲ? ಅದು ಏನ್ ಇದಲ್ಲ, ಭಯ ಪಡ್ಬಾರ್ದು. ಯಾವಾಗ್ಲೂ ಹೆಣ್ಮಕ್ಳ ನೀವು ಭಯ ಪಡ್ಬಾರ್ದು. ಏನೇ ಗೊತ್ತಿಲ್ಲ ಅಂದ್ರೆ ತಿಳ್ಕೊಬೇಕು. ನಂಗ್ ಗೊತ್ತೈತಂತಂದು ಮನಸ್ಸಿನ ಇಟ್ಕೊಂಡ್ ಕುಂತ್ರೆ ನಿಮ್ಗೆ ಗೊತ್ತೇ ಇರೋದಿಲ್ಲ. ಅದು ಎಲ್ಲರ ಆಮೇಲೆ ನೀವು ಇನ್ನೊಬ್ರ ಕೈಯಾಗ ನಿಮ್ಗೆ ಹೋಗಿ ಮಾರ್ಬಿಟ್ರಿ ಅಂದ್ರ ನಿಮಗ್ ತಂದೆ ತಾಯಿಗೂ ಸಿಗುದಿಲ್ಲ, ಅವನು ಸಿಗುದಿಲ್ಲ. ಆಮೇಲೆ ಅಂಗಾಂಗಗಳು ಯಾವ್ಯಾವ ಬೇಗ ಪಾರ್ಟ್ಸ್ಗಳು ಎಲ್ಲ ತಕ್ಕೊಂಡ್ ಮಾರಿ ನಿಮಗ್ ಹೋಗ ಕಟ್ಬಿಡ್ತಾರ. ಹಂಗ ಮಾಡ್ಬಿಡ್ತಾರ. ಈಗ ಅದಕ್ಕ ಏನೇನೋ ಕನಸುಗಳ ಕಟ್ಕೊಂಡಿರ್ತೀರಿ. ಆಮೇಲೆ ನಿಮ್ ತಂದೆ ತಾಯಿನೂ ನಿಮ್ ಮೇಲೆ ಬಾಳ ಕನಸುಗಳು ಕಂಡಿರ್ತಾರ. ನಮ್ ಮಕ್ಳು ಹಿಂಗೆಲ್ಲ ಓದಾಕತ್ತಾರ, ದೊಡ್ಡ ಒಂದು ಏನೋ ಆಗ್ಬೋದಲ್ಲ ಅಂತ ಅವ್ರು ಪಾಪ ಬಡತನ ಇದ್ರೊಳಗ ನಿಮಗ್ ಕಲಿಸ್ತಿರ್ತಾರ. ಅದಕ್ಕ ತಂದೆ ತಾಯಿ ಹೆಸರು ತಗೊಂಬರ್ರಿ, ನೀವು ಒಂದ್ ಸ್ಥಾನದ ಬರ್ರಿ. ಏನೇನೋ ನೋಡ್ತಿರ್ಲಾ ಇಲ್ಲೆಲ್ಲ ಎಷ್ಟಿದಾರ ಸಾಧನೆ ಮಾಡ್ದವ್ರು ಕಾಣ್ಸಕತ್ತದಲ್ಲ, ಎಲ್ಲಾರು. ಅದಕ್ಕ ಈ ತರ ಆಗ್ರಿ ನೀವು. ಕಲಿತ್ರಂದ್ರೆ ಎಲ್ಲರೂ ಚೆನ್ನಾಗ್ ಓದಿದ್ರೆ ಎಲ್ಲಾರು ಮನಸ್ ಮಾಡ್ಬೋದು. ನೀವು ಯಾರು ದಡ್ಡದಾರ ಅಂತ ಅನ್ಕೊಳಂಗಿಲ್ಲ. ನೀವು ಮನಸ್ ಮಾಡಿದ್ರೆ ಅಂದ್ರೆ ಪ್ರತಿಯೊಂದನು ಗೆಲ್ಬಹುದು, ಇಡೀ ಜಗತ್ತೇ ಗೆಲ್ಬಹುದು. ನೀವು ನಿಮ್ ಕೈ ಆಗದ. ಮೋಸಕ್ ಬಲಿ ಆಗಾಕ್ ಹೋಗ್ಬೇಡ್ರಿ. ಬಾಳ ಕೆಟ್ಟದ ಈಗ ಜೀವನ ಇದು. ಸ್ವಲ್ಪ ಏನಾರ ಒಂದೇ ಎಲ್ಲರ ನಿಮ್ದು ಮನಸ್ಸು ಜಾರಿದ್ರಿ ಹೊಳ್ಳಿ ಏನೇ ಮಾಡಿದ್ರು ಅದು ಹೆಸರು ತಗೋನಕ್ ಆಗಂಗಿಲ್ಲ. ಇಷ್ಟ ಸಾಕ ನಿಮಗ ಹೆಸರು ಕೆಡ್ಬೇಕಾದ್ರ ಹೊಳ್ಳಿ ಅದನ್ನ ಗಳಸಕ್ ಆಗತ್ತೇನ? ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕ ಯಾರು ಬಲಿ ಆಗಾಕ್ ಹೋಗ್ಬೇಡ್ರಿ. ಚೆನ್ನಾಗ್ ಓದ್ರಿ, ಒಂದ್ ಸ್ಥಾನದ ಬರ್ರಿ, ದೊಡ್ಡ ವ್ಯಕ್ತಿ ಆಗ್ರಿ. ನಿಮ್ಮ ದೇಹದ ಮೇಲೆ ನಿಮಗ ಅಷ್ಟೇ ಹಕ್ಕದ, ಯಾರು ರೈಟ್ಸ್ ಇಲ್ಲ. ಹುಡ್ಸಿದ ನೋಡ್ರಿ, ನೀವು ಸ್ಕೂಲ್ ಎಲ್ಲಾ ಬಿಟ್ಟ ತಕ್ಷಣ ಏನ್ ಮಾಡ್ತೀರಿ? ಮನಿ ದೂರ ಇರ್ತಾವ, ಹತ್ರ ಇರ್ತಾವ, ಏನ್ ಮಾಡ್ತೀರಿ? ಒಬ್ಬೊಬ್ರೆ ಹೋಗ್ತಿರ್ತೀರ ಇಲ್ಲ ನಡ್ಕೊಂಡು. ಯಾರು ವ್ಯಾನಿಗೆ ಹೋಗಲ್ಲ, ನೀವೆಲ್ಲಾ ನಡ್ಕೊಂತ ಹೋಗ್ತಿರ್ತೀರಲ್ಲ. ಇವ್ಳು ನಡ್ಕೊಂತ ಹೋಗ್ತಾ ಇಲ್ಲ ನೋಡು. ಈಗ ಯಾರೋ ಬಂದು ಏನ್ ಮಾಡ್ತಾನ ಗೊತ್ತಾ? ಅವ್ರ ಪರಿಚಯದಲ್ಲೇ ಬಂದು ಏನ್ ಮಾಡಕತ್ತಿ, ಈಗ ಹೊಂಟೇನ ಸ್ಕೂಲಿಗೆ ಅಂತ ಕೇಳ್ತಾರಲ್ಲ. ಇದು ಯಾವ ಟಚ್ಚು? ಇದು ಗುಡ್ ಟಚ್. ಇದು ಗುಡ್ ಟಚ್ ಅಮ್ಮ. ಇಲ್ಲಿ ಗುಡ್ ಟಚ್, ಇದು ಗುಡ್ ಟಚ್, ಇದು ಗುಡ್ ಟಚ್. ಇಲ್ಲಿ ಮುಟ್ಟಿದ್ರೆ ಗುಡ್ ಟಚ್, ಸರಿನಾ? ಎಲ್ಲರಿಗೂ ಅರ್ಥಾಯ್ತಾ? ಮತ್ತೆ ಇನ್ನೊಬ್ಬ ಏನ್ ಮಾಡ್ತಾನ, ಪಕ್ಕದ ಮನೆಯವ ಬರ್ತಾನ. ಏನ್ ಗೊತ್ತಾ? ಅವನು ಬರ್ತಿರ್ತಾನ. ಈಗ ಬಂದೇನ? ಇದು ಯಾವುದು? ಟಚ್. ಓನ್ಲಿ ಇದು ಗುಡ್ ಟಚ್, ಇದು ಬ್ಯಾಡ್ ಟಚ್. ಇದು ಬ್ಯಾಡ್ ಟಚ್ ಅಲ್ಲ. ಇಲ್ಲಿ ಮುಟ್ಟಿಸ್ಕೋಬಹುದಾ? ಮುಟ್ಟಿಸ್ಕೋಬಾರ್ದು. ವೆರಿ ಗುಡ್. ಯಾಕಂದ್ರೆ ಅವ್ರು ಇದು ಈ ತರ ಮುಟ್ಟಿದ್ರೆ ಬ್ಯಾಡ್ ಟಚ್ ಅನ್ಬೇಕು ನೀವು. ಅವಾಗ ನೀವೇನ್ ಇಲ್ಲಿ ಮುಟ್ಟಿದ್ರೆ ಬ್ಯಾಡ್ ಟಚ್, ಇಲ್ಲಿ ಮುಟ್ಟಿದ್ರೆ ಗುಡ್ ಟಚ್. ಅದೇ ತರ ಇಲ್ಲಿ ಮುಟ್ಟಿದ್ರೆ ಇದು ಗುಡ್ ಟಚ್. ಇದು ಗುಡ್ ಟಚ್, ಇದು ಗುಡ್ ಟಚ್. ಯಾಕಂದ್ರೆ ಈ ತರ ನೀವ್ ಹೋಗ್ತಿರ್ತೀರಲ್ಲ,
ಬಾರಮ್ಮ ಹೋಗುನ್ ಬಾ, ನಾ ಕರ್ಕೊಂಡ್ ಹೋಯ್ತೀನಿ ಬಿಡ್ತೀನಿ ಅಂದ್ರೆ ಇದು ಗುಡ್ ಟಚ್. ಯಾಕಂದ್ರೆ ಅವ್ರು ಎಲ್ಲಿ ಮುಟ್ಟಿಲ್ಲ, ಕೈಗೆ ಈ ತರ ಮುಟ್ಟಿ ಗುಡ್ ಟಚ್ ಅಂದ್ರೆ ಈ ತರ ಮೇಡಮ್ಮ ಅದು ತಿಳ್ಕೊರಿ. ನೋಡಪ್ಪ, ಎಲ್ಲರೂ ಚಂದ ಕೇಳ್ಸು, ಕೈ ಕಟ್ಟು, ನೀವೆಲ್ಲ ಕೈ ಕಟ್ಟ್ರಿ, ಆಮೇಲೆ ಆ ಕಡೆಗೆ ಆರಿಸ್ಬೇಕು. ನೋಡ್ರಿ, ನೀವು ಸ್ಕೂಲ್ ಎಲ್ಲಾ ಬಿಟ್ಟ ತಕ್ಷಣ ಏನ್ ಮಾಡ್ತೀರಿ? ಮನಿ ದೂರ ಇರ್ತಾವು, ಹತ್ರ ಇರ್ತಾವು, ಏನ್ ಮಾಡ್ತೀರಿ? ಒಬ್ಬೊಬ್ರೆ ಹೋಗ್ತಾ ಇರ್ತೀರಿ. ಹೋಗ್ತಿರ್ತೀರ ಇಲ್ಲ ನಡ್ಕೊಂಡು, ಯಾರು ವ್ಯಾನಿಗೆ ಹೋಗಲ್ಲ, ನೀವೆಲ್ಲ ನಡ್ಕೊಂತ ಹೋಗ್ತಿರ್ತೀರಲ್ಲ. ಇವ್ಳು ನಡ್ಕೊಂತ ಹೋಗ್ತಾ ಇಲ್ಲ ನೋಡು. ಈಗ ಯಾರೋ ಬಂದು ಏನ್ ಮಾಡ್ತಾನ ಗೊತ್ತಾ? ಅವ್ರ ಪರಿಚಯದಲ್ಲೇ ಬಂದು ಏನ್ ಮಾಡಕತ್ತಿ, ಈಗ ಹೊಂಟೇನ ಸ್ಕೂಲಿಗೆ ಅಂತ ಕೇಳ್ತಾರಲ್ಲ. ಇದು ಯಾವ ಟಚ್ಚು? ಇದು ಗುಡ್ ಟಚ್. ಇದು ಗುಡ್ ಟಚ್ ಅಮ್ಮ. ಇಲ್ಲಿ ಗುಡ್ ಟಚ್, ಇದು ಗುಡ್ ಟಚ್, ಇದು ಗುಡ್ ಟಚ್. ಇಲ್ಲಿ ಇಲ್ಲಿ ಮುಟ್ಟಿದ್ರೆ ಗುಡ್ ಟಚ್, ಸರಿನಾ? ಎಲ್ಲರಿಗೂ ಅರ್ಥ ಆಯ್ತಾ? ಮತ್ತೆ ಇನ್ನೊಬ್ಬ ಏನ್ ಮಾಡ್ತಾನ, ಪಕ್ಕದ ಮನೆಯವ ಬರ್ತಾನ, ಏನ್ ಗೊತ್ತಾ? ಅವನು ಬರ್ತಿರ್ತಾನ, ಈಗ ಬಂದೇನ, ಇದು ಯಾವುದು? ಬ್ಯಾಡ್ ಟಚ್. ಓನ್ಲಿ ಇದು ಗುಡ್ ಟಚ್, ಇದು ಬ್ಯಾಡ್ ಟಚ್. ಇದು ಬ್ಯಾಡ್ ಟಚ್ ಅಲ್ಲ, ಇಲ್ಲಿ ಮುಟ್ಟಿಸ್ಕೋಬಹುದಾ? ಮುಟ್ಟಿಸ್ಕೋಬಾರ್ದಾ? ಮುಟ್ಟಿಸ್ಕೋಬಾರ್ದು. ವೆರಿ ಗುಡ್. ಯಾಕಂದ್ರೆ ಅವ್ರು ಇದು ಈ ತರ ಮುಟ್ಟಿದ್ರೆ ಬ್ಯಾಡ್ ಟಚ್ ಅನ್ಬೇಕು ನೀವು. ಅವಾಗ ನೀವೇನ್ ಮಾಡಿ, ಇಲ್ಲಿ ಮುಟ್ಟಿದ್ರೆ ಬ್ಯಾಡ್ ಟಚ್, ಇಲ್ಲಿ ಮುಟ್ಟಿದ್ರೆ ಗುಡ್ ಟಚ್. ಅದೇ ತರ ಇಲ್ಲಿ ಮುಟ್ಟಿದ್ರೆ ಇದು ಗುಡ್ ಟಚ್. ಇದು ಗುಡ್ ಟಚ್, ಇದು ಗುಡ್ ಟಚ್. ಯಾಕಂದ್ರೆ ಈ ತರ ನೀವ್ ಹೋಗ್ತಿರ್ತೀರಲ್ಲ, ಬಾರಮ್ಮ ಹೋಗುನ್ ಬಾ, ನಾ ಕರ್ಕೊಂಡ್ ಹೋಯ್ತೀನಿ ಬಿಡ್ತೀನಿ ಅಂದ್ರೆ ಇದು ಗುಡ್ ಟಚ್. ಯಾಕಂದ್ರೆ ಅವ್ರು ಎಲ್ಲಿ ಮುಟ್ಟಿಲ್ಲ, ಕೈಗೆ ಈ ತರ ಮುಟ್ಟಿ ಗುಡ್ ಟಚ್ ಅಂದ್ರೆ ಈ ತರ ಏನ್ ಮಾಡ್ತಾನವ, ನಿಮ್ ಕರ್ಕೊಂಡೊಯ್ದು ಇಲ್ಲಿಂದ ಸೋಲಾಪುರ ತನ ಒಬ್ರು, ಸೋಲಾಪುರಿಂದ ಬಾಂಬೆ ತನ ಒಬ್ರು, ಹಂಗ ಶಿಫ್ಟ್ ವೈಸ್ ಮಾಡ್ಕೋತ ಏನ್ ಮಾಡ್ತಾರ, ನಿಮ್ ಮಾರಾಟ ಮಾಡ್ತಾರ. ಅವಾಗ ನಿಮಗೇನ್ ಆಗ್ತದ ಗೊತ್ತೇನ? ನಿಮಗೇನ್ ಗೊತ್ತೇನ? ಗೊತ್ತೇ ಇರಲ್ಲ. ಹೌದು, ನಮ್ಮ ನಾ ಲವ್ ಮಾಡಿದ್ ಹುಡುಗ ಅಲ್ಲದ ಏನೋ, ನಮ್ಗ ಅಲ್ಲಿಗೆ ಕರ್ಕೊಂಡ್ ಹೊಂಟಾರೇನೋ. ಅವ ನಿಮ್ಗ ಅವಾಗ ಕಾಲ್ ಮಾಡ್ತಾನ, ನಾ ಇಂತಲ್ಲೇ ಇದ್ದೀನಿ, ಇಲ್ಲಿಗ್ ಬರ್ರಿ, ನಮ್ ದೋಸ್ತ್ ಬಂದ ನೋಡು ಕರ್ಯಾಕ, ಅವನ್ ಜೊತೆ ಬಾ ಅಂತ. ನೀವ್ ನಂಬ್ ಹೋಗ್ತಿರಿ, ಇಲ್ಲ ಹೋಗ್ತಿರಿ, ಎಲ್ಲಾರು ನಂಬ್ ಹೋಗ್ತಿರಿ. ಅವಾಗ ನಿಮ್ ಜೀವನ ಹಾಳಾಗ್ತದ. ಅವ್ರಲ್ಲಿ ನಿಮ್ಗ್ ಹೋದ ತಕ್ಷಣ ವೇಷವಾಟಿ ಮಾಡೋ ದಂಧೆ ಮಾಡಕ್ ಹಸ್ತಾರ, ಸಣ್ಣ ಮಕ್ಳಿದ್ರ ಭಿಕ್ಷೆ ಎತ್ತಕ್ ಹಸ್ತಾರ. ಮತ್ ಒಂದ್ ವೇಳೆ ನಿಮ್ಗೆ ಈ ಕಡೆ ಹೊರಗಡೆ ಬರ್ಲಾರ್ದಂಗೆ ನೋಡ್ಕೊಂಡ್ ಬಿಟ್ಟಿರ್ತಾರ ಅವ್ರು. ಅವಾಗ ನೀವೇನಾಗ್ತೀರಿ? ನೀವ್ ಬಲಿ ಆಗ್ಬಿಡ್ತೀರಿ. ಬಲಿ ಪಶು ಅಂತಾರ ಗೊತ್ತಾ? ಆ ತರ ಬಲಿಯಾಗಿ ನಿಮ್ದು ಎಜುಕೇಶನ್ ಹಾಳಾಗತ್ತ, ತಾಯಿ ತಂದಿ ಮಾನ ಮರ್ಯಾದೆ ಹೋಗುತ್ತ. ಯಾರಿಗೋಸ್ಕರ? ಅದು ನಮ್ಗೋಸ್ಕರ. ಯಾಕಿದು ನಮ್ಗೋಸ್ಕರ ಅಂದ್ರ, ನಾವೇ ತಪ್ಪು ಮಾಡಿದ್ದಿಲ್ಲ ಅಂದ್ರ ನಮ್ ತಾಯಿ ತಂದಿ ಕಷ್ಟ ಅನ್ಭವಿಸ್ತಿದ್ರ, ಮಾನ ಮರ್ಯಾದೆ ಎಲ್ಲ ಹೋಗ್ತ. ಇದೇನ್ ಹಚ್ಚೆ, ಈ ಉಕ್ಕಿನ ಮಗಳ ಓಡ್ ಹೋಗ್ಯಾಳ ನೋಡು, ಯಾವನ್ ಜೋಡಿನೇ ಓಡೋಗ್ಯಾಳ, ಜಾತಿ ಸಮಾಜ ಏನು ಗೊತ್ತಿಲ್ಲ, ಸುಮ್ ಓಡೋಗ್ಯಾದ ನೋಡು ಅಂತಾರಲ್ಲ. ತಾಯಿ ತಂದಿ ಅವಾಗ ಎಷ್ಟು ನೋವು ಆಗ್ತಿರ್ಬೇಕು, ವಿಚಾರ ಮಾಡಿರಿ. ನಿಮ್ದಂತ ಹೇಳಲ್ಲ, ಉದಾಹರಣೆ ಹೇಳಕತ್ತೀನಿ ನಾನು. 109 ತುರ್ತು ಪೊಲೀಸರ ಸಹಾಯವಾಣಿ 112 ಮಹಿಳಾ ಸಹಾಯವಾಣಿ 181. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಯಾರಾದ್ರೂ ತಪ್ಪಿದ್ರೆ ಮತ್ ಬರ್ಕೊಡಿ. ಮಕ್ಕಳ ಸಹಾಯವಾಣಿ 1098, ತುರ್ತು ಪೊಲೀಸರ ಸಹಾಯವಾಣಿ 112, ಮಹಿಳಾ ಸಹಾಯವಾಣಿ 181. ಇವು 3 ನಂಬರ್ ಇದ್ರೆ ನೀವೇ ರಕ್ಷಣೆ ಮಾಡ್ಕೊಂಡಾಗೆ. 3 ನಂಬರ್